ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 311 ಟ್ಯಾರೋಟ್ಗೆ ಸ್ವಾಗತ. ನಿಮ್ಮನ್ನು ಭೇಟಿಯಾದ ನಂತರ ಅವರ ಜೀವನ ಸಂಪೂರ್ಣವಾಗಿ ಹೇಗೆ ಬದಲಾಗಿದೆ ಅಂತ ನೋಡೋಣ. ನಿಮ್ಮ ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೆಟ್ ಆದರೆ ಇದನ್ನು ತೊಗೊಳ್ಬೋದು, ಇಲ್ಲ ಅಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕೆಲವರು ನಿಮ್ಮ ಜೀವನಕ್ಕೆ ಬಂದು ಹೋಗ್ತಾರೆ, ಆದರೆ ಕೆಲವರು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೋಗುವಂಥದ್ದು ಕೂಡ ಇದೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಂತಹ ವ್ಯಕ್ತಿ ಆಗಿದ್ದೀರಾ, ಇಲ್ಲ ನೀವು ನಿಮಗೆ ಸಿಕ್ಕಿರುವಂಥ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಭೇಟಿಯಾಗುವ ಮೊದಲು ಅವರ ಪ್ರೀತಿಯನ್ನು ಒಂದು ರೀತಿಯಲ್ಲಿ ನೋಡ್ತಿದ್ರು, ಆದರೆ ನಿಮ್ಮನ್ನು ಭೇಟಿಯಾದ ನಂತರ ಅವರ ಯೋಚನೆಗಳು, ಭಾವನೆಗಳು, ಜೀವನವನ್ನು ನೋಡುವಂಥ ಒಂದು ದೃಷ್ಟಿಕೋನ ಎಲ್ಲವೂ ಕೂಡ ಬದಲಾಗಿರ್ಬೋದು. ಇವತ್ತಿನ ಒಂದು ಲವ್ ರೀಡಿಂಗ್ ನೀವು ಅವರ ಜೀವನಕ್ಕೆ ಬಂದ ನಂತರ ಅವರಲ್ಲಿ ಯಾವ ಒಂದು ಬದಲಾವಣೆ ಆಗಿವೆ, ಮತ್ತು ನೀವು ಅವರಿಗೆ ಏನು ಕಲಿಸಿದ್ದೀರಿ, ಇಲ್ಲ ಅವರು ನಿಮಗೆ ಏನು ಕಲಿಸಿದ್ದಾರೆ, ಮತ್ತು ನೀವು ಇಲ್ಲದೆ ಇದ್ದರೆ ಅವರು ಯಾವ ರೀತಿಯ ವ್ಯಕ್ತಿಯಾಗಿದ್ದರು ಎಂಬುದನ್ನು ನೋಡೋಣ. ಮತ್ತು ನೀವು ಆ ವ್ಯಕ್ತಿನ 3 ಬಾರಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಇದ್ದಂತಹ ವ್ಯಕ್ತಿ ಯಾರಿದ್ದಾರೆ ಅವರ ಬಗ್ಗೆ 3 ಬಾರಿ ನೆನಪು ಮಾಡ್ಕೊಳ್ಳಿ. ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮನ್ನು ಭೇಟಿಯಾದ ಮೊದಲು ಅವರ ಜೀವನ ಹೇಗಿತ್ತು, ನೀವು ನಿಮ್ಮ ಪರ್ಸನ್ ಜೀವನದಲ್ಲಿ ನೀವು ಬರೋದಕ್ಕಿಂತ ಮುಂಚೆ ಒಂದು ರೂಟೀನನ್ನು ಅವರು ತಮ್ಮ ಎಮೋಷನನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇರ್ಬೋದು. ಕೆಲವೊಮ್ಮೆ ಅವರ ಲೈಫ್ ಆಗಿರ್ಬೋದು, ಲವ್ ಆಗಿರ್ಬೋದು, ಮತ್ತು ರಿಲೇಷನ್ಶಿಪ್ ಬಗ್ಗೆ ತುಂಬಾ ಸಿಂಪಲ್ ಆಗಿ ಯೋಚಿಸ್ತಾ ಇದ್ರು. ಆದರೆ ನೀವು ಅವ್ರ ಜನಕ್ಕೆ ಬಂದ ನಂತರ ಅವರು ನಿಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಅವರ ಫೀಲಿಂಗ್ಸ್ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸಿರುವಂಥ ಸಾಧ್ಯತೆಗಳು ಕೂಡ ಹೆಚ್ಚು. ಏಕೆಂದರೆ ಅವರೊಳಗೆ ಇದ್ದ ಒಂದು ಎಮೋಷನಲ್ ಸೈಡನ್ನು ಹೊರಗೆ ತಂದಿರ್ಬೋದು. ಅಂದರೆ ನೀವು ಅವ್ರ ಜೊತೆ ಕನೆಕ್ಟ್ ಆದಮೇಲೆ ಅವರಲ್ಲಿ ಇದ್ದಂಥ ಒಂದು ಎಮೋಷನಲ್ ಆಗಿ ಏನಿದ್ರು ಅದನ್ನು ಹೊರಗಡೆ ತಂದಿರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಅವರಿಗೆ ಒಂದು ಪ್ರೀತಿ ಬಗ್ಗೆ ಅರ್ಥವನ್ನು ಬದಲಾಯಿಸಿರ್ಬೋದು. ಅವ್ರು ಅಂದ್ಕೊಂಡಿರುವಂಥ ಪ್ರೀತಿ ಏನಿದೆ ಅದನ್ನು ಬದಲಾಯಿಸಿರ್ಬೋದು. ನಿಮ್ಮನ್ನು ಭೇಟಿಯಾದ ನಂತರ ಅವ್ರಿಗೆ ಪ್ರೀತಿ ಅಂದರೆ ಕೆಲವು ಅಟ್ರಾಕ್ಷನ್ ಮಾತ್ರ ಅಲ್ಲ ಅಂತಲೂ ಕೂಡ ಅನಿಸಿದೆ. ಒಬ್ಬ ವ್ಯಕ್ತಿ ತುಂಬಾ ಮಿಸ್ ಮಾಡ್ಬೋದು, ಆದರೆ ಹ್ಯಾಪಿನೆಸ್ ಬಗ್ಗೆ ಯೋಚಿಸ್ಬೋದು, ಮತ್ತು ಅವರು ಪ್ರೆಸೆನ್ಸ್ಗೆ ವ್ಯಾಲ್ಯೂನ ಕೊಡ್ಬೋದು, ಇಲ್ಲ ನಿಜವಾದ ಕನೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ಅವ್ರಿಗೆ ನೀವು ಅರ್ಥ ಮಾಡಿಸಿರ್ಬೋದು, ಇಲ್ಲ ಅವರು ನಿಮಗೆ ಅರ್ಥ ಮಾಡಿಸಿರ್ಬೋದು. ನಿಮ್ಮ ಮೂಲಕ ತುಂಬಾ ಅವರು ಪ್ರೀತಿ ವಿಚಾರವಾಗಿ ಒಂದು ಡೀಪ್ ಆಗಿ ಅನುಭವಿಸ್ತಾ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವು ಅವರ ಎಮೋಷನಲ್ ಸೈಡನ್ನು ಹೊರಗೆ ತಂದಿರ್ಬೋದು. ಅವರ ಎಮೋಷನಲ್ ಫೀಲಿಂಗ್ಸ್ ಏನಿತ್ತು, ಒಂದು ಎಮೋಷನಲ್ ಏನಿತ್ತು ಅದರಿಂದ ಹೊರಗಡೆ ತಂದಿರ್ಬೋದು. ನೀವು ಆ ವ್ಯಕ್ತಿ ಹೊರಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ಬೋದು. ಅವ್ರಿಗೆ ಫೀಲಿಂಗ್ಸನ್ನು ಈಸಿಲಿ ಎಕ್ಸ್ಪ್ರೆಸ್ ಮಾಡುವ ಅಭ್ಯಾಸ ಇಲ್ಲದೆ ಇರ್ಬೋದು. ಆದರೆ ನಿಮ್ಮ ಜೊತೆ ಕನೆಕ್ಷನ್ ಅವ್ರಿಗೆ ಒಂದು ಹೃದಯದಲ್ಲಿ ಸಾಫ್ಟ್ ಸೈಡ್ ಅಂದರೆ ಅವರ ಹಾರ್ಟಲ್ಲಿ ಒಂದು ಸಾಫ್ಟ್ ಸೈಡನ್ನು ಹೊರಗೆ ತಂದಿರ್ಬೋದು. ನಿಮ್ಮನ್ನು ನೆನಪು ಮಾಡಿಕೊಂಡು ಎಮೋಷನಲ್ ಇರ್ಬೋದು, ಮತ್ತು ನಿಮ್ಮ ಒಂದು ಅಬಂಡೆನ್ಸ್ ಇರ್ಬೋದು, ಅವ್ರಿಗೆ ವ್ಯಾಲ್ಯೂ ಕೊಡುವಂಥದ್ದು ಅರ್ಥನ ಮಾಡಿಸ್ತಾ ಇರ್ಬೋದು. ಒಂದು ಏನೇ ಒಂದು ವಿಚಾರವಾಗಿ ಅರ್ಥ ಮಾಡಿಸುವಂಥ ರೀತಿ ಇರ್ಬೋದು. ಅವರಿಗೆ ತುಂಬಾ ಖುಷಿಯಾಗುವಂಥದ್ದು ಕೂಡ ಇದೆ. ಮತ್ತು ಅವರು ತಮ್ಮ ಜೀವನವನ್ನು ಹೊಸ ರೀತಿಯಲ್ಲಿ ನೋಡಲು ಆರಂಭಿಸಿದ್ದಾರೆ ಅವ್ರ ಲೈಫಲ್ಲಿ. ಮತ್ತು ನೀವು ಅವರ ಜನಕ್ಕೆ ಬಂದ ನಂತರ ಒಂದು ಪ್ರಿಯಾರಿಟೀಸ್ ಕೂಡ ಬದಲಾಗಿರ್ಬೋದು. ಮತ್ತು ಅವರಿಗೆ ಒಂದು ರೀತಿ ಮೊದಲು ಅವರಿಗೆ ಇಂಪಾರ್ಟೆಂಟ್ ಆಗಿದ್ದು ಕೆಲವು ವಿಷಯಗಳು ಈಗ ಅಷ್ಟೊಂದು ಅವ್ರಿಗೆ ಮುಖ್ಯ ಅಂತ ಅನಿಸ್ದೇ ಇರ್ಬೋದು. ಒಂದು ಅವ್ರ ರಿಲೇಷನ್ಶಿಪ್ ಆಗಿರ್ಬೋದು, ಮತ್ತು ಎಮೋಷನಲ್ ಕನೆಕ್ಷನ್ ಹೇಗೆ ಹೆಚ್ಚು ವ್ಯಾಲ್ಯೂನ ಕೊಡಲು ಆರಂಭಿಸಿರ್ಬೋದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತಮ್ಮ ಜೀವನಕ್ಕೆ ಬಂದ ನಂತರ ನಮಗೆ ನಿಜವಾಗಿರುವಂಥದ್ದು ಏನು ಬೇಕು ಅನ್ನೋದು ಅರಿವಾಗಿರ್ಬೋದು. ಅವ್ರಿಗೆ ಆ ಥರ ಯೋಚಿಸ್ತಾ ಇರ್ಬೋದು. ಮತ್ತು ನೀವು ಅವ್ರ ಜೀವನದಲ್ಲಿ ಇದೇ ರೀತಿ ಒಂದು ಚೇಂಜಸನ್ನು ತಂದಿರ್ಬೋದು ಅಂತ ಕೂಡ ಬಂದಿರುವಂಥದ್ದು. ನಿಮ್ಮಿಂದ ಅವರು ಕೆಲವು ಲೈಫ್ ಲೆಸನ್ ತಿಳ್ಕೊಂಡಿರ್ಬೋದು. ಪ್ರತಿಯೊಂದು ಡೀಪ್ ಕನೆಕ್ಷನ್ ನಮಗೆ ಒಂದು ಲೆಸನನ್ನು ಕೊಡುತ್ತೆ. ನಮ್ಮಿಂದ ಅವರು ಒಂದು ಫ್ಯಾಂಟಸಿನ ಕಲಿಸ್ತಿರ್ಬೋದು.
ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಕಲ್ತಿರ್ಬೋದು, ಯಾರನ್ನಾದರೂ ಟೇಕ್ ಆಫ್ ಜನರೇಟ್ ಮಾಡಬಾರ್ದು ಮತ್ತು ಅವ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೋದು. ಕೆಲವೊಮ್ಮೆ ನಾವು ಒಬ್ಬರ ವ್ಯಾಲ್ಯೂವನ್ನು ತಿಳ್ಕೊಂಡಿರಲ್ಲ, ಡಿಸ್ಟೆನ್ಸ್ ನಂತರ ಅರ್ಥ ಮಾಡ್ಕೊಂಡಿರ್ಬೋದು. ಈ ಕನೆಕ್ಷನ್ ಕೂಡ ಅವ್ರಿಗೆ ತುಂಬಾ ಒಂದು ಲೆಸನ್ ಕೂಡ ಆಗಿರುತ್ತೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ಅವ್ರಿಗೆ ಬಂದಿರ್ಬೋದು ಅಂತಲೂ ಕೂಡ ಇದೆ. ನಿಮ್ಮನ್ನು ಭೇಟಿಯಾದ ನಂತರ ಅವರು ಒಂದು ರೀತಿಯಲ್ಲಿ ಮ್ಯೂಟ್ ಆಗಿದ್ದಾರೆ ಅಂತಲೂ ಕೂಡ ಇದೆ. ನಿಮ್ಮನ್ನು ಭೇಟಿಯಾದ ನಂತರ ಅವರು ಮೊದಲಿನ ವ್ಯಕ್ತಿ ಅಲ್ಲ. ಆ್ಯಕ್ಚುಲಿ ಈಗ ಅವ್ರು ತುಂಬಾ ಬದಲಾವಣೆಗಳು ಇರ್ಬೋದು ಅವ್ರ ಜೀವನದಲ್ಲಿ. ಮತ್ತು ನೀವು ಅವ್ರಿಗೆ ಸೆಲ್ಫ್ ವರ್ತನ ಮಹತ್ವನ ಕಲಿಸಿರ್ಬೋದು. ತುಂಬಾ ಅಂದರೆ ಒಂದು ಬೆಟರ್ ಲೈಫ್ ಬಗ್ಗೆ ಹೇಳ್ಕೊಟ್ಟಿರ್ಬೋದು. ಮತ್ತು ಕೆಲವ್ರಿಗೀಗ ಈಗ ಅವರು ನಿಮ್ಮ ಬಗ್ಗೆ ಏನು ಅರ್ಥಕೊಂಡಿದ್ದಾರೆ ಅಂತ ಅಂದರೆ ಕೆಲವೊಂದು ವಿಚಾರಗಳು ಅವ್ರಿಗೆ ತುಂಬಾ ನಿಮ್ಮ ಒಂದು ಅವಾರ್ಡ್ನೆಸ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಅವ್ರಿಗೆ ಒಂದು ದೊಡ್ಡ ಟ್ರೂತ್ನ ನಿಜ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತಿಳಿಸಿರ್ಬೋದು. ಮತ್ತು ನಿಮ್ಮ ಒಂದು ಪ್ರೆಸೆನ್ಸ್ ಅಂದರೆ ನಿಮ್ಮನ್ನು ಒಂದು ರೀತಿಯಲ್ಲಿ ರೀಪ್ಲೇಸ್ ಮಾಡುವುದು ಅಷ್ಟು ಈಸಿ ಅಲ್ಲ ಅಂತಲೂ ಕೂಡ ಅವ್ರಿಗೆ ಅರ್ಥ ಆಗಿರ್ಬೋದು. ನಿಮ್ಮೊಂದಿಗೆ ಇದ್ದಂಥ ಕನೆಕ್ಷನ್ ಇರ್ಬೋದು, ಕಾನ್ವರ್ಸೇಷನ್ ಇರ್ಬೋದು, ಮತ್ತು ಎಮೋಷನಲ್ ಬಾಂಡಿಂಗ್ ಏನಿತ್ತು ಅವ್ರಿಗೆ ಇನ್ನೂ ಒಂದು ವ್ಯಾಲ್ಯೂ ಇರ್ಬೋದು ಅನ್ನೋದು ಕೂಡ ಅವ್ರಿಗೆ ಅನಿಸ್ತಿದೆ. ತುಂಬಾ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ಏನು ಅಂತ ಅಂದರೆ, ಯಾರಾದರೂ ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾರೆ ಮತ್ತು ನಿಮ್ಮನ್ನು ಕೆಲವು ಒಂದು ಫೀಲಿಂಗ್ಸ್ನಿಂದ ಅಲ್ಲ, ಒಂದು ಆ್ಯಕ್ಷನ್ಸ್ನಿಂದನೂ ಕೂಡ ಅಲ್ಲ, ನಿಮ್ಮನ್ನ ಫೀಲ್ ಮಾಡ್ತಿದ್ದಾರೆ, ಒಂದು ವ್ಯಾಲ್ಯೂ ಕೊಡ್ತಿದ್ದಾರೆ, ಒಂದು ಆ್ಯಕ್ಷನ್ ಮಾಡ್ತಿದ್ದಾರೆ ಅಂತ ಅಂದರೆ ಅದು ನಿಜವಾಗಿಯೂ ಕೂಡ ಅದು ಒಂದು ಗಮನಿಸಬೇಕಾಗಿರುವಂಥದ್ದು. ಮತ್ತು ಫೈನಲಿ ನೀವು ಏನಾದರೂ ಜೀವನದಲ್ಲಿ ಇಂಪಾರ್ಟೆಂಟ್ ಬಿಟ್ಟಿದ್ದೀರಾ ಎಂಬ ಪ್ರಶ್ನೆಗೆ ಬಹುಶಃ ಉತ್ತರ ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಬದಲಾವಣೆಗಳಲ್ಲೇ ಇದೆ. ನೀವು ಅವರನ್ನು ಅಂದರೆ ಪ್ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡೋದು ಕಲಿಸ್ತಿರ್ಬೋದು, ನಿಮ್ಮ ಎಮೋಷನಲ್ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಸಿರ್ಬೋದು, ಯಾರನ್ನಾದರೂ ಕಳ್ಕೊಳ್ಳುವ ಮೊದಲು ಅವರ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋದನ್ನು ಕಲಿಸಿರ್ಬೋದು. ಆದರೆ ನೆನ್ಪಿಡಿ, ನೀವು ಯಾರ ಜೀವನದಲ್ಲೂ ಕೂಡ ಚೇಂಜ್ ತಂದಿದ್ದೀರಾ ಅಂತ ತಿಳಿಯಲು ಅವರು ಪಾಸ್ಟ್ ವರ್ಡ್ಸ್ನ ಮಾತ್ರ ಅಲ್ಲ, ಪ್ರೆಸೆಂಟ್ ಆ್ಯಕ್ಷನನ್ನು ಕೂಡ ಮುಖ್ಯ ಆಗಿರುತ್ತೆ. ಹಾಗಾಗಿ ನಿಜವಾಗಿರುವಂಥ ಚೇಂಜಸ್ ಏನಂತ ಅಂದರೆ ಮಾತಿನಲ್ಲಿ ಮತ್ತು ಮಾತಿನಲ್ಲಿ ಮಾತ್ರ ಅಲ್ಲ, ಒಂದು ಬಿಹೇವಿಯರ್ನಲ್ಲೂ ಕೂಡ ಕಾಣಬೇಕು. ಹಾಗಾಗಿ ಒಂದು ರೀತಿ ತುಂಬ ಸ್ಟ್ರಾಂಗೆಸ್ಟ್ ವಿಡಿಯೋ ಆಗಿರುತ್ತೆ ಇದು. ತುಂಬ ಎಚ್ಚರಿಕೆಯಿಂದ ಕೂಡ ನೀವು ಇರಬೇಕಾಗತ್ತೆ. ಯಾರನ್ನು ಕೂಡ ನೀವು ಬದಲಾವಣೆ ಮಾಡೋದಕ್ಕಿಂತ ಒಂದು ಬದಲಾವಣೆ ತರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಈ ಸಿಚುವೇಶನ್ ಏನಿದೆ ಅದು ಒಂದು ರೀತಿಯಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರುವಂಥದ್ದು. ಒಬ್ಬರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡೋದಾಗಿರ್ಬೋದು, ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಒಂದು ಟರ್ನಿಂಗ್ ಪಾಯಿಂಟ್ನ ನಿಮ್ಮಿಂದ ಕಲ್ತಿರ್ಬೋದು ಅವರು ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಈ ರೀಡಿಂಗ್ ನಿಮ್ಮ ಸಿಚುವೇಶನ್ಗೆ ಇದು ರೆಸನೆಂಟ್ ಆಗ್ತಾ ಇದೆ ಅಂದರೆ ಕಮೆಂಟ್ನಲ್ಲಿ ಚೇಂಜ್ ಅಂತ ಬರೆಯಿರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಮರಿಬೇಡಿ. ಇದೇ ನಿಮ್ಮ ಒಂದು ಲವ್ ರೀಡಿಂಗ್ಗಳ ಮೆಸೇಜಸ್ ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.